ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದು 9ನೇ ತರಗತಿಯ SA2 ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆನೇ ಕೊಡ್ತಾ ಇದ್ದೀನಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಪೇಪರ್ ಇತ್ತು. ನಿಮ್ಮ ಶಾಲೆಗಳಲ್ಲಿ ನಡೀತಕ್ಕಂಥ ಈ PE ಪೇಪರ್ಗಳಲ್ಲಿ ಈ ಪೇಪರ್ಗಳು ಕೂಡ ಬರ್ಬೋದು, ಅಥವಾ ಇಲ್ಲಿಂದ ಕ್ವಶನ್ಗಳು ಬಹಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಇದೇ ಥರ 9ನೇ ತರಗತಿಯಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ, ವಿಡಿಯೋಗಳ ಲಿಂಕ್ ಸಿಗ್ತಾವ. ನೋಡಿ, ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಿದಾಗ ಡಾಕ್ಟರ್ LR ವೈದ್ಯನಾಥನ್ ಸಮಿತಿ ಆಯೋಗ ಡ್ಯಾಶ್ರಲ್ಲಿ ರಚನೆ ಇತ್ತು 2006. ಬಾಲನ್ನು ಸೆಟ್ ಮಾಡುವ ಕೌಶಲ್ಯ ಡ್ಯಾಶ್ ಆಟಕ್ಕೆ ಸಂಬಂಧಿಸಿದೆ, ವಾಲಿಬಾಲ್. ಸುಲ್ತಾನ್ ಅಜ್ಲನ್ ಶಾ ಕಪ್ ಡ್ಯಾಶ್ ಆಟಕ್ಕೆ ಸಂಬಂಧಪಟ್ಟಿದೆ, ಹಾಕಿ. ಸಾಮಾನ್ಯವಾಗಿ ಡ್ಯಾಶ್ ನೀಲವು ಬಾಸ್ಕೆಟ್ಬಾಲ್ ಆಟಗಾರರಿಗೆ ಅವಶ್ಯಕವಾಗಿರುತ್ತದೆ, ಹಾಕಿ. ಮೈಕಾ ಜಾನಿ ಡ್ಯಾಶ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ, ತ್ರಿವಿಧ ಜಿಗಿತ. ನೀರಜ್ ಚೋಪ್ರಾ ಡ್ಯಾಶ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ, 2022ರ ಟೋಕಿಯೋ ಒಲಿಂಪಿಕ್ಸ್. ಯಮಪಂಚಕದಲ್ಲಿ ಡ್ಯಾಶ್ ಒಂದು ತತ್ವವಿದೆ, ಸತ್ಯ. ರಾಷ್ಟ್ರಧ್ವಜದ ಉದ್ದ ಅಗಲಗಳ ಪ್ರಮಾಣ ಡ್ಯಾಶ್ ಅನುಪಾತ ಇರಬೇಕು, 3:2. ಇನ್ನು ಹೊಂದಿಸಿ ಬರೆಯಿರಿ. ಸರ್ವಿಸ್ ಇದರ ಉತ್ತರ ವಾಲಿಬಾಲ್, ಸ್ಕೂಪ್ ಹಾಕಿ, ಫಾಸ್ಟ್ ಬ್ರೇಕ್ ಬಾಸ್ಕೆಟ್ಬಾಲ್, NIS 1961 ತ್ರಿವಿಧ ಜಿಗಿತ ಟೇಕಾಪ್ ಬೋರ್ಡ್ ಅಂತಕ್ಕಂಥದ್ದು ಬರೀಬೇಕು. 1 ಮಾರ್ಕ್ ಕ್ವಶನ್ಸ್. ಔಟ್ ನಂಬರ್ಗೆ ತಂತ್ರಗಾರಿಕೆ ಯಾವ ಆಟಕ್ಕೆ ಸಂಬಂಧಿಸಿದೆ, ಹಾಕಿ. ಬಾಸ್ಕೆಟ್ ಬಾಲ್ ಆಟದಲ್ಲಿ ಆಡುವ ರಕ್ಷಣಾತ್ಮಕ ತಂತ್ರಗಳು ವ್ಯಕ್ತಿ ರಕ್ಷಣೆ, ವಲಯದ ರಕ್ಷಣೆ. ಪುರುಷರ ಜಾವಲಿನ ತೂಕ ಎಷ್ಟಿರಬೇಕು, 800 ಗ್ರಾಂ. ಶೀತಲಿ ಪ್ರಾಣಾಯಾಮ ಎಂದರೇನು, ನಾಲಿಗೆಯನ್ನು ಕೊಳವೆ ಆಕಾರದಲ್ಲಿ ಮಡಚಿ ಉಸಿರನ್ನು ತೆಗೆದುಕೊಳ್ಳುವುದು. ಸಿಹಿ ಮೂಲಂಗಿ ಎಂದು ಯಾವ ತರಕಾರಿಯನ್ನು ಕರೆಯುತ್ತಾರೆ, ಬೀಟ್ರೂಟ್. ಡಾಕ್ಟರ್ ಬ್ರೋಕಿಂಗ್ ಐನವರ ಪ್ರಕಾರ ಸಾಮಾಜಿಕ ಆರೋಗ್ಯ ಎಂದರೇನು, ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯ. ಯಾವುದಾದರೊಂದು ನಿಯಮ ಪಂಚಕವನ್ನು ಬರೆಯಿರಿ. ಶೌಚ, ದೇಹ ಮತ್ತು ಪರಿಸರವನ್ನು ಶುಚಿಯಾಗಿಸುವುದು ಶೌಚ, ಜೊತೆಗೆ ನಮ್ಮ ಮನಸ್ಸನ್ನು ಶುಚಿಯಾಗಿರಬೇಕು. ಬ್ಯಾಡ್ಮಿಂಟನ್ ಆಟಕ್ಕೆ ನೀಡುವ ಯಾವುದಾದರೊಂದು ಪ್ರಶಸ್ತಿ ಬರೆಯಿರಿ. ಉಬೇರ ಕಪ್, ಆಲ್ ಇಂಡಿಯಾ ಫೆಡರೇಷನ್ ಕಪ್, ಅರ್ಜುನ ಪ್ರಶಸ್ತಿ, ರಾಜು ಖೇಲ್ ರತ್ನ ಪ್ರಶಸ್ತಿ. 2 ಅಂಕದ ಪ್ರಶ್ನೆಗಳು. 1948ರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ತಾರಾಚಂದ್ರ ಸಮಿತಿ ಮತ್ತು ರಾಧಾಕೃಷ್ಣನ್ ಸಮಿತಿ. ಇನ್ನು ವಾಲಿಬಾಲ್ ಕ್ರೀಡೆಯ ತಂತ್ರಗಳು, ಆಕ್ರಮಣ ತಂತ್ರಗಳು, ರಕ್ಷಣಾತ್ಮಕ ತಂತ್ರಗಳು. ಬ್ಯಾಡ್ಮಿಂಟನ್ ಆಟದಲ್ಲಿ ಡ್ರಾಪಿಂಗ್ ಎಂದರೇನು, ಎದುರಾಳಿ ಆಟಗಾರರು ಹಿಂದೆ ಇರುವಾಗ ಎದುರಾಳಿ ಅಂಕಣದಲ್ಲಿ ನೆಟ್ನ ಸಮೀಪದಲ್ಲಿ ಖಾಲಿ ಇರುವ ಜಾಗಕ್ಕೆ ಕಾಕ್ ತಕ್ಷಣ ಬೀಳುವ ರೀತಿಯಲ್ಲಿ ಕಾಕಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದು. ತ್ರಿವಿಧ ಜಿಗಿತದ ಹಾರುವ ಕ್ರಮ ಬರೆಯಿರಿ. ಹಾಪ್, ಸ್ಟೆಪ್, ಜಂಪ್ ಅದ. ಇನ್ನು ಕಾಶಿನಾಥ್ ನಾಯ್ಕ್ ಅವರು ಯಾವ ರಾಜ್ಯದವರು ಮತ್ತು ಯಾವ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ, ಸೊ ಕಾಶಿನಾಥ್ ನಾಯ್ಕ್ ಅವರು ಕರ್ನಾಟಕ ರಾಜ್ಯದವರು. ಇವರು ಜಾವ್ಲಿನ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಇನ್ನು ನಾಡಿ ಶೋಧನ ಪ್ರಾಣಾಯಾಮ ಎಂದರೇನು, ಸೊ ಚಂದ್ರಭೇದನ ಮತ್ತು ಸೂರ್ಯಭೇದನ ಪ್ರಾಣಾಯಾಮಗಳ ಸಂಯೋಜನೆ. ನಾಡಿಗಳನ್ನು ಶುದ್ಧೀಕರಿಸುವ ಅಭ್ಯಾಸ. ಎಡಹೊಳ್ಳೆಯಿಂದ ಉಚ್ಛ್ವಾಸ, ಬಲಹೊಳ್ಳೆಯಿಂದ ನಿಶ್ವಾಸ, ಮತ್ತು ಎಡ ಮತ್ತು ಬಲಹೊಳ್ಳೆಯಿಂದ ಉಚ್ಛ್ವಾಸ, ಎಡಹೊಳ್ಳೆಯಿಂದ ನಿಶ್ವಾಸ. ಈ ಕ್ರಿಯೆಗೆ ನಾಡಿ ಶೋಧನ ಪ್ರಾಣಾಯಾಮ ಅಂತೀವಿ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂಸ್ಕರಣ ಮಾಡುವುದೇ ಭಾವೈಕ್ಯತೆ. ಇನ್ನು KP ಸಿಂಗ್ದೇವ್ ಸಮಿತಿಯ ಶಿಫಾರಸುಗಳು, ಸಲಹೆಗಳು. ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನ ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಢ್ಯತೆ ಪರೀಕ್ಷೆಗೆ ಒಳಪಡಿಸೋದು, ಎಲ್ಲರೂ ಕಡ್ಡಾಯವಾಗಿ ಪಾಸ್ ಆಗೋದು. ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷಗಳ ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ಕೊಡೋದು. ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯಾಂಗವನ್ನಾಗಿ ಮಾಡೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡೋದು. ಪರ್ಯಾಯ ಪರೀಕ್ಷೆಗೆ ವ್ಯವಸ್ಥೆ. ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ. ಇನ್ನು ಬಾಸ್ಕೆಟ್ಬಾಲ್ ಆಟದಲ್ಲಿನ ಆಟಗಾರರ ಅವಶ್ಯಕ ಗುಣಗಳು, ವೇಗವನ್ನು ಹೊಂದಿರಬೇಕು, ಚಪಲತೆ, ಕಷ್ಟ ಸಹಿಷ್ಣುತೆ, ಕಣ್ಣು ಮತ್ತು ಕೈಗಳ ಸಂಯೋಜನ, ನಿಖರತೆ. ಇನ್ನು ಬ್ಯಾಡ್ಮಿಂಟನ್ ಆಟದ ತಂತ್ರಗಳು, ಡ್ರಾಪಿಂಗ್, ರಿಸೀವಿಂಗ್, ಸ್ಮ್ಯಾಶಿಂಗ್, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಜಾವ್ಲಿನ್ ಎಸೆತದ ಅಕ್ರಮಗಳು, ಒಂದನೇದು ಓಡುವ ಮಾರ್ಗದ ಹೊರಗಡೆಯಿಂದ ಓಡಿ ಬರುವ ಹಾಗಿಲ್ಲ, ಕ್ರಮಬದ್ಧವಲ್ಲದ ಶೈಲಿಯನ್ನು ಎಸೆಯಬಾರ್ದು. ಆಮೇಲೆ ಜಾವ್ಲಿನ್ ತುದಿ ಸೆಕ್ಟರಿನ ಗೆರೆ ಮೇಲೆ ಅಥವಾ ಹೊರಗೆ ಗುರುತು ಮಾಡಿದಾಗ ಜಾವ್ಲಿನ್ ಲೋಹದ ತುದಿ ಮೊದಲು ನೆಲಕ್ಕೆ ತಾಗದಿದ್ದರೆ ತಪ್ಪು ಅಂತಾನೆ ಪರಿಗಣಿಸ್ತಾರೆ. ಇನ್ನು ಏರೋಬಿಕ್ಸ್ ವ್ಯಾಯಾಮದಿಂದಾಗುವ ಪ್ರಯೋಜನಗಳು, ಶರೀರದ ಮೈಮನಿತ, ಚಪಲತೆ, ಕಷ್ಟ ಸಹಿಷ್ಣುತೆ ಉತ್ತಮ, ಮೃನ್ನಾಳ ದಕ್ಷತೆಯಲ್ಲಿ ಅಭಿವೃದ್ಧಿ, ನರಸ್ನಾಯುಗಳ ಹೊಂದಾಣಿಕೆ, ಮಕ್ಕಳಲ್ಲಿ ನೃತ್ಯ ಕಲೆ ಅಭಿವೃದ್ಧಿಪಡಿಸ್ತಾರೆ. ಚಟುವಟಿಕೆಯ ಜೊತೆಯಲ್ಲಿ ಮನರಂಜನೆ ಕೂಡ ಸಿಗ್ತದೆ. ನೀವು ಶಾಲೆಗೆ ಬರುವಾಗ ನಿಮ್ಮ ಸ್ನೇಹಿತನಿಗೆ ನಾಯಿ ಕಚ್ಚಿದರೆ ನೀವು ಯಾವ ರೀತಿ ಉಪಚಾರ ಮಾಡ್ತೀರಿ? ನಾಯಿ ಕಡಿದ ಸ್ನೇಹಿತನಿಗೆ ಯಾವ ನಾಯಿ ಕಚ್ಚಿದೆ ಎಂದು ತಿಳಿಯೋದು,
ನಾಯಿ ಕಚ್ಚಿದ ಸ್ಥಳದಲ್ಲಿ ಡೆಟಾಲ್ ಅಥವಾ ಟಿಂಚರ್ನಿಂದ ತೊಳೆಯೋದು, ರಕ್ತಸ್ರಾವವಾಗದಂತೆ ಬಟ್ಟೆ ಮತ್ತು ಹತ್ತಿ ಸುತ್ತೋದು, ವೈದ್ಯರ ಹತ್ತಿರ ಕರೆದುಕೊಂಡು ಹೋಗುವುದು. ರಾಷ್ಟ್ರಧ್ವಜ ಹಾರಿಸುವ ಸರಿಯಾದ ಕ್ರಮ ಬರೆಯಿರಿ. ಗೌರವಯುತವಾದ ಎಲ್ಲರಿಗೂ ಕಾಣುವಂಥ ಸ್ಥಳದಲ್ಲಿ ಧ್ವಜ ಹಾರಿಸೋದು, ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಇಳಿಸುವಾಗ ನಿಧಾನವಾಗಿಯೂ ವಿಧಿವತ್ತಾಗಿ ಗೌರವದಿಂದ ನೆರವೇರಿಸೋದು, ಕೇಸರಿ ಬಣ್ಣ ಮೇಲ್ಮುಖವಾಗಿ ಹಸಿರು ಬಣ್ಣ ಕೆಳಮುಖವಾಗಿ ಇರುವಂತೆಯೇ ಹಾರಿಸೋದು. ಶಾಲಾ ಆರೋಗ್ಯ ಕಾಪಾಡುವಲ್ಲಿ ನಿಮ್ಮ ಪಾತ್ರವೇನು ಅಂತ ಕೇಳಿದ್ದಾರೆ. ಕಂಡಲ್ಲಿ ಉಗುಳೋದು, ಸೀನೋದು, ಬಹಿರ್ದೆಸೆಗೆ ಹೋಗೋದನ್ನು ನಿಲ್ಲಿಸೋದು, ಶಾಲಾ ಮೂತ್ರಾಲಯ ಮತ್ತು ಶೌಚಾಲಯಗಳ ಸ್ವಚ್ಛತೆ, ಉದ್ಯಮಿಗಳಿಂದ ಹಾಗೂ ವಾಹನಗಳಿಂದ ನೀರು, ಶಬ್ದ, ಹವೆ ಮಲಿನವಾಗದಂತೆ ನೋಡೋದು. ಇನ್ನು ಉಪಯೋಗಕ್ಕೆ ಬಾರದ ಹೊಲಸು ಪದಾರ್ಥಗಳನ್ನ ಕಂಡಲ್ಲಿ ಎಸೆಯಲೇಬಾರದು. ಪ್ರಾಣಾಯಾಮದಿಂದ ನಿಮ್ಮ ಆಯುಷ್ಯ ಹೇಗೆ ವೃದ್ಧಿ ಆಗ್ತದೆ? ಪ್ರಾಣಾಯಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಸಿರಾಟ ಕ್ರಿಯೆ ಮಾಡೋದ್ರಿಂದ ನಮ್ಮ ಹೃದಯದ ಭಾಗ ಚೆನ್ನಾಗಿರ್ತದೆ, ನಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ಇನ್ನು 3 ಮಾರ್ಕ್ಸ್ ಕ್ವಶನ್. ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳು: ಎತ್ತರದ ನಿಲುವು, ವೇಗ, ಚಪಲತೆ, ಕಷ್ಟ ಸಹಿಷ್ಣುತೆ, ಕಣ್ಣು ಮತ್ತು ಕೈಗಳ ಸಂಯೋಜನೆ, ನಿಖರತೆ. ಚಾಂಪಿಯನ್ಸ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವ ತಂಡಗಳು ಯಾವುವು? ಚಾಂಪಿಯನ್ಸ್ ಟ್ರೋಫಿ ನಡೆಸುವ ದೇಶ, ಕಳೆದ ಬಾರಿ ಪಂದ್ಯಾಟವನ್ನು ಜಯಿಸಿದ ದೇಶ, ಇತ್ತೀಚೆಗೆ ನಡೆದ ವಿಶ್ವಕಪ್ ಮತ್ತು ಒಲಿಂಪಿಕ್ಸ್ನಲ್ಲಿ ಉನ್ನತ ಶ್ರೇಣಿ ಪಡೆದ 3 ತಂಡಗಳು, ವಿಶ್ವ ಚಾಂಪಿಯನ್. ಇನ್ನು ಹ್ಯಾಂಡ್ಬಾಲ್ ಆಟಗಾರರಲ್ಲಿರಬೇಕಾದ ಗುಣಗಳು: ವೇಗ, ಚಪಲತೆ, ಕಷ್ಟ ಸಹಿಷ್ಣುತೆ, ಕಣ್ಣು ಮತ್ತು ಕೈ ಸಂಯೋಜನೆ, ನಿಖರತೆ. ತ್ರಿವಿಧ ಜಿಗಿತದ ಮೂಲ ನಿಯಮಗಳು ಮತ್ತು ಅಕ್ರಮಗಳು ಕೇಳಿದ್ದಾರೆ. ಮೂಲ ನಿಯಮಗಳಲ್ಲಿ ತ್ರಿವಿಧ ಜಿಗಿತದ ಹಾರುವ ಕ್ರಮವಾಗಿರಬೇಕು, ಅಂದರೆ ಹಾಪ್, ಸ್ಟೆಪ್, ಜಂಪ್. ತ್ರಿವಿಧ ಜಿಗಿತಕ್ಕೆ ಓಡೋ ಮಾರ್ಗ ಬಳಸಬೇಕು, ಟೇಕಪ್ ಗೆರೆ ತುಳಿಬಾರ್ದು, ಜಿಗಿತದ ಗುಂಡಿಯಲ್ಲೇ ಜಿಗಿಬೇಕು. ಅಕ್ರಮಗಳು: ಜಿಗುವ ರೀತಿ ಕ್ರಮವಾಗಿಲ್ಲದಿದ್ದರೆ ಅನರ್ಹ, ಟೇಕಪ್ ಗೆರೆ ತುಳಿದರೆ ಅನರ್ಹ, ಟೇಕಪ್ ಹಲಗೆಯ ಅಕ್ಕಪಕ್ಕ ಜಿಗಿಯುವ ಹಾಗಿಲ್ಲ, ಜಿಗಿತದ ಗುಂಡಿಯಲ್ಲೇ ಜಿಗಿಬೇಕು. ಹಾವು ಕಡಿತಕ್ಕೊಳಗಾದ ವ್ಯಕ್ತಿಯ ಪ್ರಥಮೋಪಚಾರ ಬಗ್ಗೆ ಬರೆಯಿರಿ. ಹಾವಿನ ವಿಷಯದ ಹಲ್ಲಿನ ಗುರುತು ಕಾಣೋದು, 2 ಹಲ್ಲಿನ ಗುರುತುಗಳಿಗಿಂತ ಹೆಚ್ಚಿಗೆ ಗುರುತು ಇದ್ದರೆ ಅಂಥ ಹಾವು ವಿಷಕಾರಿ ಅಲ್ಲ. ತರಚಿದ ಗಾಯದ ಸನಿಯ ನೋವು, ಕೈಕಾಲುಗಳು ಕಂಪಿಸುತ್ತವೆ, ಬಾಯಿಯಿಂದ ಎಂಜಲು ನರೆ ಸುರಿಯೋದು, ನಾಲಿಗೆ ಹೊರಚಾಚುತ್ತದೆ, ಮಾತು ತೊದಲುತ್ತದೆ, ವಾಕರಿಕೆ, ವಾಂತಿ ಮಾಡೋದು, ಕಣ್ಣು ರೆಪ್ಪೆಗಳು ಕುಗ್ಗುತ್ತವೆ, ಉಸಿರಾಟದ ತೊಂದರೆ, ಶರೀರ ಸೆಟೆದುಕೊಳ್ಳುತ್ತದೆ, ತಣ್ಣಗಾಗುತ್ತದೆ, ಬೆವರುತ್ತದೆ. 4 ಮಾರ್ಕ್ಸ್ ಕ್ವಶನ್. ಪ್ರಾಣಾಯಾಮದ ಪ್ರಕಾರಗಳು ಯಾವುದಾದರೊಂದನ್ನು ವಿವರಿಸಿರಿ. ಸೊ ಪ್ರಾಣಾಯಾಮದಲ್ಲಿ ಬಹಳ ಪ್ರಕಾರಗಳಿದ್ದಾವೆ. ಚಂದ್ರಾನುವಿಲೋಮ, ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ, ವಿಲೋಮ ಪ್ರಾಣಾಯಾಮ, ಚಂದ್ರಭೇದನ ಪ್ರಾಣಾಯಾಮ, ಸೂರ್ಯಭೇದನ ಪ್ರಾಣಾಯಾಮ, ನಾಡಿ ಶೋಧನ, ಶಿತಲಿ, ಶಿತ್ಕಾರಿ, ಸದಂತ, ಭ್ರಮರಿ, ಉಜ್ಜಾಯಿ, ಭಸ್ತಿಕಾ, ಪ್ಲಾವಿನಿ, ಮೂರ್ಛಾ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಪ್ರತಿ ದಿವಸ ವ್ಯಾಯಾಮ ಮಾಡೋದ್ರಿಂದಾಗ ನಿಮ್ಮ ಆರೋಗ್ಯದ ಮೇಲೆ ಆಗೋ ಪ್ರಯೋಜನಗಳನ್ನು ಕೇಳಿದ್ದಾರೆ. ಒಂದು 5-6 ಪ್ರಯೋಜನಗಳನ್ನು ಬರ್ಕೊಡ್ರಿ. ದೈಹಿಕ ದಾಢ್ಯತೆ ಹೆಚ್ಚಳ, ವೇಗ, ಕಷ್ಟ ಸಹಿಷ್ಣುತೆ, ಚಪಲತೆ, ಉತ್ತಮ ನಿಲುವು, ರೋಗ ನಿರೋಧಕ ಶಕ್ತಿ ಹೆಚ್ಚಳ, ದುಶ್ಚಟಗಳಿಂದ ದೂರ, ಸರ್ವತೋಮುಖ ಬೆಳವಣಿಗೆ, ದೈಹಿಕ, ಸಾಮಾಜಿಕ, ಮಾನಸಿಕ ಗುಣ ಬೆಳವಣಿಗೆ, ಆಮೇಲೆ ದೇಹ ಎಲ್ಲ ವಿಧದಲ್ಲಿ ಕ್ರಮಬದ್ಧವಾಗಿ ಬರ್ತದೆ. ಲಾಸ್ಟ್ ಕ್ವಶನ್. ಜಾವ್ಲಿನ್ ಎಸೆತದ ಸೆಕ್ಟರ್ನ ಅಂದವಾದ ಚಿತ್ರ ಬರೀಲಿಕ್ಕೆ ಹೇಳಿದರೆ ಇದನ್ನು ನೋಡಿಕೊಂಡು ಚೆನ್ನಾಗಿ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.